ವರ್ಣರೇಖನವನ್ನು ಆಂಗ್ಲ ಭಾಷೆಯಲ್ಲಿ ಕ್ರೊಮ್ಯಾಟೋಗ್ರಫಿ ಅಂತ ಹೇಳಿ ಕರೀತಾರೆ. ಕ್ರೊಮ್ಯಾಟೋಗ್ರಫಿ ಅನ್ನೋದು ಗ್ರೀಕ್ ಭಾಷೆಯಿಂದ ನಿಷ್ಪತ್ತಿಯಾಗಿರುವ ಪದ. ಇದರ ಅರ್ಥ ಏನಪ್ಪ ಅಂದರೆ ಕ್ರೋಮಾ ಅಂದರೆ ಕಲರ್ ಅಂದರೆ ಬಣ್ಣ ಅಂತ, ಗ್ರಾಫಿನ್ ಅಂದರೆ ಟು ರೈಟ್ ಅಂದರೆ ಬರೆಯೋದು ಅಂತ. ಈ ವಿಧಾನದಿಂದ ಬಣ್ಣಗಳನ್ನು ಬೇರ್ಪಡಿಸೋದಕ್ಕೆ ಬಳಕೆ ಮಾಡ್ತಾಯಿದ್ರು. ಇದರಲ್ಲಿರುವ ತತ್ವ ಏನಪ್ಪ ಅಂದರೆ ದ್ರಾವಕದಲ್ಲಿ ಇರುವಂತಹ ವಿವಿಧ ಬಣ್ಣದ ದ್ರಾವ್ಯದ ಘಟಕಗಳನ್ನು ಅವುಗಳ ಭೌತಿಕ ಹೀರಿಕೆ ಆಧಾರದ ಮೇಲೆ ಬೇರ್ಪಡಿಸಲಾಗುತ್ತೆ. ಈ ಕಪ್ಪು ಶಾಯಿ ಅಥವಾ ಕೆಂಪು ಶಾಯಿ ಅಥವಾ ನೀಲಿ ಶಾಯಿಯಲ್ಲಿರುವ ವರ್ಣಗಳು ಕ್ರಮವಾಗಿ ಕಪ್ಪು, ನೀಲಿ ಅಥವಾ ಕೆಂಪು ಮಾತ್ರವೇ ಅಲ್ಲ, ಅದು ಹಲವಾರು ಬಣ್ಣಗಳ ಮಿಶ್ರಣ ಆಗಿದೆ. ಹಾಗಾದರೆ ಈ ಪ್ರಯೋಗವನ್ನು ಮಾಡೋದಕ್ಕೆ ಏನೇನು ಪರಿಕರಗಳು ಬೇಕು ಅನ್ನೋದನ್ನು ಮೊದಲು ನೋಡೋಣ. ಇಲ್ಲಿ ಬೀಕರ್ಗಳನ್ನು ತಗೊಂಡಿದ್ದೀನಿ, 3 ಬೀಕರ್ಗಳಲ್ಲಿ ಕ್ರಮವಾಗಿ 100 ml ನೀರನ್ನು ತೆಗೆದುಕೊಂಡಿದ್ದೇನೆ. ಹಾಗೆ ಸೋಸುವಿಕೆ ಕಾಗದದ ಪಟ್ಟಿಯನ್ನು ನಾನಿಲ್ಲಿ ತಯಾರಿಸ್ಕೊಂಡಿದ್ದೀನಿ. ಬಣ್ಣಕ್ಕೆ ಮನೆಯಲ್ಲಿ ಬಳಸುವಂಥ ಸ್ವಚ್ಛಕಾರಕ ನೀಲಿ ಬಣ್ಣದ ಒಂದು ವಸ್ತು, ಹಾಗೆ ಇಲ್ಲಿ ನೀಲಿ ಶಾಯಿ ಹಾಗೂ ಕೆಂಪು ಶಾಯಿಯನ್ನು ತೆಗೆದುಕೊಂಡಿದ್ದೇನೆ. ಈಗ ಇಲ್ಲಿ ಮೊದಲು ಈ ನೀಲಿ ಮಿಶ್ರಿತ ಹಸಿರು ಬಣ್ಣದ ಏನು ಸ್ವಚ್ಛಕಾರಕ ವಸ್ತು ಇದೆ, ಇದರಿಂದ ಈ ಸೋಸುವಿಕೆ ಕಾಗದದ ಮೇಲೆ ಒಂದು ಹನಿಯನ್ನು ಇಲ್ಲಿ ನಾನು ಅದನ್ನು ಹಾಕ್ತಾಯಿದ್ದೀನಿ. ಇದಾದ ನಂತರ ಹಾಗೆ ನೀಲಿ ಶಾಯಿ ಅಥವಾ ಬ್ಲೂ ಇಂಕ್ ಅಂತ ಏನು ಹೇಳಿ ಕರಿತೀವಿ, ಇದರಿಂದ ಒಂದು ಹನಿಯನ್ನು ಇಲ್ಲಿ ತೆಗೆದುಕೊಂಡಿರುವಂತಹ ಮತ್ತೊಂದು ಸೋಸುವಿಕೆ ಪಟ್ಟಿ ಮೇಲೆ ತಗೊಂಡಿದ್ದೀನಿ. ಹಾಗೆ ಕೊನೆಯದಾಗಿ ಕೆಂಪು ಶಾಯಿ ರೆಡ್ ಇಂಕ್ ಅಂತ ಏನು ಹೇಳ್ತೀವಿ, ಅದರ ಒಂದು ಹನಿಯನ್ನು ಈ ಸೋಸುವಿಕೆ ಕಾಗದದ ಪಟ್ಟಿ ಮೇಲೆ ತಗೊಂಡಿದ್ದೀನಿ. ಕ್ರಮವಾಗಿ 3 ಈಗ ಬೀಕರಲ್ಲಿ ಏನು ನೀರು ತಗೊಂಡಿದ್ದೀನಿ ಇದರಲ್ಲಿ ಅದನ್ನು ಇರಿಸ್ತಾ ಇದ್ದೀನಿ. ಇದು ಇರಿಸಿದ ನಂತರ ನಾವಿಲ್ಲಿ ವೀಕ್ಷಣೆ ಮಾಡೋಣ. ಈ ವಿಧಾನದ ಅನ್ವಯಗಳ ಬಗ್ಗೆ ನಾವು ಹಾಗೆ ತಿಳ್ಕೊಳ್ಳೋಣ. ಬಣ್ಣಗಳಲ್ಲಿರುವ ರಂಗುಗಳನ್ನು ಬೇರ್ಪಡಿಸಲು ಹಾಗೂ ನೈಸರ್ಗಿಕವಾಗಿರುವ ಬಣ್ಣದಲ್ಲಿರುವ ವರ್ಣಕಗಳನ್ನು ಬೇರ್ಪಡಿಸಲು, ಹಾಗೆ ರಕ್ತದಲ್ಲಿರುವ ರಾಸಾಯನಿಕ ವಸ್ತುಗಳನ್ನು ಬೇರ್ಪಡಿಸಲು ಈ ವರ್ಣರೇಖನ ಅಥವಾ ಕ್ರೊಮ್ಯಾಟೋಗ್ರಫಿ ತಂತ್ರಜ್ಞಾನವನ್ನು ಬಳಕೆ ಮಾಡ್ತಾರೆ. ನೀರು ಮೇಲೆ ಇರ್ತಾ ಇದ್ದಂಗೆ ಬಣ್ಣಗಳು ಸಹ ಇಲ್ಲಿ ಏನು ಈ ಒಂದು ಹಸಿರು ಮಿಶ್ರಿತ ನೀಲಿ ಬಣ್ಣದಲ್ಲಿರುವ ಸ್ವಚ್ಛಕಾರಕ ವಸ್ತು ನೀಲಿ ಶಾಯಿ ಹಾಗೂ ಕೆಂಪು ಶಾಯಿಯಲ್ಲಿ ಕ್ರಮವಾಗಿ ಸೋಸುವಿಕೆ ಕಾಗದದ ಮೇಲೆ ನೀರು ಮೇಲೆ ಇರುತ್ತಿದ್ದ ಹಾಗೆ ಅಲ್ಲಿರುವಂತಹ ಬಣ್ಣಗಳು ಸಹ ಬೇರೆ ಬೇರೆ ಆಗ್ತಾ ಇದೆ. ಓಕೆ, ಮೊದಲನೇ ಬೀಕರಲ್ಲಿ ನೋಡೋಣ. ಇಲ್ಲಿ ನಮಗೆ ಇಲ್ಲಿ ಹಸಿರು, ನೀಲಿ, ಹಳದಿ ಬಣ್ಣ ಸ್ಪಷ್ಟವಾಗಿ ಇಲ್ಲಿ ಗೋಚರ ಆಗ್ತಾ ಇದೆ. ಹಾಗೆ ಎರಡನೇ ಬೀಕರನ್ನು ತಗೊಂಡಾಗ ನೀಲಿ ಶಾಯಿಯಲ್ಲಿ ತಿಳಿ ನೀಲಿ, ಗಾಢ ನೀಲಿ ಹಾಗೂ ಸ್ವಲ್ಪ ಕಪ್ಪು ಬಣ್ಣದ ವರ್ಣಕವು ಬೇರೆ ಬೇರೆ ಆಗಿರೋದನ್ನು ನಾವಿಲ್ಲಿ ನೋಡಬಹುದು. ಹಾಗೆ ತದನಂತರ ಕೆಂಪು ಶಾಯಿಯಲ್ಲಿ ನಾವು ನೋಡ್ತಾ ಇದ್ದೀವಿ, ಇದು ಏನು ಒಂದು ಪಿಂಕ್ ಅಂತ ಹೇಳ್ತೀವಿ ಆ ಬಣ್ಣ, ಕೇಂದ್ರ ಭಾಗದಲ್ಲಿ ಹಳದಿ, ಹಾಗೆ ನಮಗಿಲ್ಲಿ ಆರೆಂಜ್ ಈ ಬಣ್ಣನೂ ನಮಗಿಲ್ಲಿ ಸ್ಪಷ್ಟವಾಗಿ ಗೋಚರ ಆಗ್ತಾಯಿದೆ. ಈ ರೀತಿ ವರ್ಣರೇಖನವನ್ನು ಬಳಸಿ ಬಣ್ಣದ ವಸ್ತುಗಳಲ್ಲಿರುವ ವಿವಿಧ ಬಣ್ಣಗಳನ್ನು ಅಥವಾ ವರ್ಣಕಗಳನ್ನು ಬೇರ್ಪಡಿಸಿ ಸ್ಪಷ್ಟವಾಗಿ ವೀಕ್ಷಣೆ ಮಾಡಬಹುದಾಗಿದೆ. ಇದೇ ರೀತಿ ಎಲೆಯಲ್ಲೂ ಅಷ್ಟೇ, ಎಲೆಯಲ್ಲಿರುವಂತಹ ಕ್ಲೋರೋಫಿಲ್ಗಳೇನಿದೆ, ಝ್ಯಾಂಥೋಫಿಲ್ಗಳೇನಿದೆ, ಅವುಗಳನ್ನು ಸಹ ನಾವು ಬೇರೆ ಮಾಡಿ ವೀಕ್ಷಣೆ ಮಾಡಬಹುದಾಗಿದೆ.